ಬಂಧುಗಳೇ ನಮಸ್ಕಾರ. ನಾನು ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಶು ಅವ್ರಿಗೆ ಅವರು ASI ಅವರು ಶ್ರೀರಾಮ್ಲು ಅವರು ಅಂತ ಆ ಪುಣ್ಯಾತ್ಮ ಇಲ್ಲಿ ಬಂದು ಸಾರ್ವಜನಿಕರಿಗೆ ಎದುರಿಸಿ ಕೋರ್ಟ್ಗೆ ಹೋದರೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತೇಳಿ ಇಲ್ಲಿ 200 ರೂಪಾಯಿ ದುಡ್ಡು ತೆಗೆದುಕೊಂಡು ಮತ್ತೆ ಅಲ್ಲಿಂದ ಒಂದು ಓಮಿನ ಚೇಸ್ ಮಾಡ್ಕೊಂಡು ಹೋಗಿ ಆ ಮುಂದೆ ಮೋರಿ ಹತ್ರನ 200 ರೂಪಾಯಿ ಇಸ್ಕೊಂಡು ಅದಕ್ಕೂ ಪೆನಾಲ್ಟಿ ಆಗ್ತಲೇ 200 ರೂಪಾಯಿ ಇಸ್ಕೊಂಡಂಥ ವಿಡಿಯೋನು ನಮ್ಮ ಹತ್ರ ಇದೆ. ಆ ಸಾರ್ವಜನಿಕರು ಇಸ್ಕೊಂಡಂಥ ವ್ಯಕ್ತಿನೂ ಸಹ ಹೇಳಿದ್ದಾರೆ, 200 ರೂಪಾಯಿ ಕೊಟ್ಟೆ ಸರ್, ಇನ್ನೇನು ಮಾಡೋದು ಸರ್, ಅಲ್ಲಿಂದ ಅಟ್ಟಿಸ್ಕೊಂಬಂದವ್ರೆ, ಅದಕ್ಕೆ 200 ರೂಪಾಯಿ ಕೊಟ್ಟೆ. ರುಕ್ಮಿಣಿ ನಗರ ಸರ್ಕಲ್ಲಿಂದ ಸುಮಾರು 500 ಮೀಟ್ರು ಬೈಕಲ್ಲಿ ಅವ್ರನ್ನ ನಿಲ್ಲಿಸಿ ಅಡ್ಡೆ ಹಾಕಿ ಬೈಕಲ್ಲಿ ತಗೊಂಡು ಅವರು ಕುತ್ಕೊಂಡು ಹೆಲ್ಮೆಟ್ ಸಹ ಇತ್ತಲೇನೆ ಆ ಬೈಕಲ್ಲಿ ಹೋಗಿ ಆ ಗಾಡಿ ಸೇಜ್ ಮಾಡಿ ಅದರಲ್ಲಿ 200 ರೂಪಾಯಿನ ತೆಗೆದುಕೊಂಡು ಈಗ ನನಗೆ ಸಿಗಾಕೊಂಡಿದ್ದಾರೆ. ನನಗೆ ಇನ್ನೊಂದು ಅನುಮಾನ, ಅವರು ಡ್ರಿಂಕ್ ಮಾಡಿರ್ಬೋದು ಎಂಬ ಒಂದು ಅನುಮಾನ ಇದೆ. ಅದನ್ನು ಸಹ ನಿಮ್ಮ ಹಿರಿಯ ಅಧಿಕಾರಿಗಳು ಅದನ್ನ ಚೆಕ್ ಮಾಡಬೇಕು. ಆಮೇಲೆ ಇನ್ನೊಂದು ವಿಷಯ, ಇದೇ ಗಾಡಿ ಡಬಲ್ ಸ್ಟಾರು ಶ್ರೀರಾಮ್ಲು ಅವ್ರ ಗಾಡಿ ಡಬಲ್ ಸ್ಟಾರು ಇವ್ರು ಯಾವ ಸ್ಟೇಷನ್ನಾಗ ಇರ್ತಾರೆ, ಯಾವ ಸ್ಟೇಷನ್ ಅನ್ನೋದು ನನಗೆ ಗೊತ್ತಿಲ್ಲ. ಶ್ರೀರಾಮ್ಲು ಅವರು ASI ಡಬಲ್ ಸ್ಟಾರ್ ASI ಅವರು ಈ ಗಾಡಿಯ ಮಾಲೀಕ. ಇವರು ನೋಡಿ ಹೇಳ್ಬೋದು, ಇಲ್ಲೇ ಪಾರ್ಕಿಂಗಿಗೆ ಹಾಕೋಂಥ ಲಾಕ್ ಸಮೇತ ಇಲ್ಲೇ ಇದೆ. ಈ ಗಾಡಿಗೆ ಸುಮಾರು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿ ಎಷ್ಟು ತಿಂಗಳಾಯ್ತಪ್ಪ? 6 ತಿಂಗಳಾಗಿದೆ ಅನ್ನೋ ಅನುಮಾನ. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ದೀನಿ, ಅದು ನನಗೆ ಗೊತ್ತಾಗೈತೆ. ನಾನು ಸಾರ್ವಜನಿಕರಿಗೆ ತಿಳಿಸ್ಬೇಕು, ಈ ಮಾಹಿತಿನ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಇದನ್ನ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೆ. ಅವ್ರು ಆ ಕಡೆ ಓಡೋದ್ರು. ಮತ್ತೆ ಇಲ್ಲಿ 200-300 ಅಂತ ಇಸ್ಕೊಂಡಂತಹ ಅಮೌಂಟ್ಗೆ ನಾನು ಪ್ರಶ್ನೆ ಮಾಡಿದ ಮೇಲೆ ಇವರು ಬಿಲ್ ಅರಿಯೋಂಥದ್ದು ಯಾವ ಲೆಕ್ಕ? ನಾನು ಪ್ರಶ್ನೆ ಮಾಡಿದ ಮೇಲೆ ಇವರು ಬಿಲ್ ಅರಿತಾರೆ. ದಯವಿಟ್ಟು ಟ್ರಾಫಿಕ್ ಇಲಾಖೆ ಇವಾಗ ನೀವು ಗಾಡಿ ಹಿಡಿಯೋದು ಆದೇಶ ಮಾಡಿದ್ರೆ, ನಾವು ಈ ಗಾಡಿ ಹಿಡಿಬೇಡ್ರಿ ಅಂತ ನಾವು ಯಾವತ್ತೂ ಹೇಳಲ್ಲ. ಪ್ರಾಮಾಣಿಕವಾಗಿ ಮಾಡಿ. ಸರ್ಕಾರಕ್ಕೆ ಪಾಪ ದುಡ್ಡಿಲ್ಲ, ರಸ್ತೆ ರೆಡಿ ಮಾಡಕ್ ದುಡ್ಡಿಲ್ಲ, ಮೋರಿ ರೆಡಿ ಮಾಡಕ್ ದುಡ್ಡಿಲ್ಲ, ಚರಂಡಿ ಕ್ಲೀನ್ ಮಾಡಕ್ ದುಡ್ಡಿಲ್ಲ. ಇವರು ಮಧ್ಯದಲ್ಲಿ ಹಿಂಗೆಲ್ಲ ಲೂಟಿ ಹೊಡ್ಕೊಂಡು ಹೋದ್ರೆ ಸರ್ಕಾರಕ್ಕೆ ಇನ್ನೆಲ್ಲಿ ಬರುತ್ತೆ ದುಡ್ಡು? ದಯವಿಟ್ಟು ಗೃಹ ಇಲಾಖೆ ಸನ್ಮಾನ್ಯ ಪರಮೇಶ್ವರ್ ಅವರು, ಗೃಹ ಸಚಿವರು, ನಿಮ್ಮ ಇಲಾಖೆಯವರು ಪುಣ್ಯಾತ್ಮರು ಬೇಡಪ್ಪ, ಎಲ್ಲರೂ ಅಲ್ಲ, ಕೆಲವರು ಪಾಪ ಪುಣ್ಯಾತ್ಮರು ಒಳ್ಳೆಯವರು ಇದ್ದಾರೆ. ಬಟ್ ಇಂಥವರು ಬಹಳ ಪ್ರಾಮಾಣಿಕರನ್ನ ಇವತ್ತು ನಾವು ನೋಡ್ಬೋದು. ನಿಮ್ಮ ಇಲಾಖೆಯಲ್ಲಿ ತುಂಬಾ ಪ್ರಾಮಾಣಿಕರಿದ್ದಾರೆ. ಗಾಡಿಗೆ ಇನ್ಸೂರೆನ್ಸ್ ಇಲ್ದಂಗೆ ಗಾಡಿ ಓಡಿಸ್ತಾರೆ. ASI ಶ್ರೀರಾಮ್ಲು ಅವರು ಅದನ್ನ ಚೆಕ್ ಮಾಡ್ಬಿಟ್ಟು ತೋರ್ಸು, ಲೈವ್ ತೋರ್ಸು. ಆಮೇಲೆ ಅವರು ನಾನು ಓಮಿನಿಂದ ಸ್ಲಿಪ್ ಕೊಡಿ ಸರ್ ಅಂತ ಕೇಳಿದ್ರೆ ಅವರು ನನ್ನ ಸಾರ್ ತಪ್ಪಾಯ್ತು ಇಲ್ಲಿ ಮುಟ್ಟಲ್ಲ ಅಂತ ಇವರು ನನ್ನಿಂದನೇ ಬಿದ್ದೋಳ್ತಾರೆ. ನನ್ನಿಂದಲೇ ನಾನು ಹತ್ತು ಹೋದ್ರೆ 10 ಬರ್ತಾರೆ, 20 ಹೋದ್ರೆ 20 ಬರ್ತಾರೆ, ಆ ಕಡೆಗೆ ನಾನು ಹೋದ್ರೆ 10 ಓಡ್ ಬರ್ತಾರೆ. ಇದು ಯಾವ ಸೀಮೆ ನಿಮ್ದು? ಇದು ಕಾನೂನಾ? ನಿಮ್ದು ಈ ಕಾನೂನಲ್ಲಿ ಏನಿದು? ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಗಾಡಿ ಹಿಡಿಯೋದ್ನ ಟ್ರಾಫಿಕ್ ಕ್ಲಿಯರ್ ಮಾಡಲ್ಲ ರೀ, ಟ್ರಾಫಿಕ್ ಕ್ಲಿಯರ್ ಮಾಡಲ್ಲ. ಅವ್ರಿಗೇನು ಗಾಡಿ ಹಿಡಿಬೇಕು, ಪೀಕ್ ಅವರ್ಸ್ ಅಲ್ಲಾಗ್ಲಿ ಯಾವುದೇ ಟೈಮಲ್ಲಾಗ್ಲಿ ಗಾಡಿಗಳನ್ನ ಹಿಡಿಬೇಕು ಅಷ್ಟೇ. ಅವರು ಟ್ರಾಫಿಕ್ ಜಾಮ್ ಆಗಿದ್ರು ಹಿಡಿಯಲ್ಲ. ವಿಡಿಯೋ ಪ್ಲೇ ಮಾಡಪ್ಪ, ಅಪ್ಲೋಡ್ ಮಾಡೋಣ. ಅದನ್ನ ಬಿಡು, ಅಪ್ಲೋಡ್ ಮಾಡೋಣ. ತೋರಿಸ್ತೀಯಾ? ಬೇಡ, ಅದು ಅಪ್ಲೋಡ್ ಮಾಡೋಣ. ಅದು ಇನ್ಸೂರೆನ್ಸ್ ಇಲ್ಲದ ಯಾರ್ದು? ಮಾತಾಡೋ ಮಾತಾಡ್ತೀನಿ ಕಡೆ ಮಾತಾಡ್ರಾಜು ಒಂದಿಷ್ಟು
ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಮುದ್ದರಾಜು TS, ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ. ಈಗೇನು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇಶಗಳು ಹೇಳಿದ್ದಾರೆ, ಈಗ ನೀವು ಕೇಳಿರ್ತೀರಾ, ಆಗಿರ್ತಕ್ಕಂಥ ನಿಜ. ಈಗಾಗಲೇ ವಿಡಿಯೋಗಳು ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಸಹ ನಮ್ಮ ಸೀಕ್ರೆಟ್ ಕ್ಯಾಮ್ರಾಗಳಲ್ಲಿ ನಾವು ಸೆರೆ ಹಿಡ್ದಿದ್ದೀವಿ. ಅದು ಸದ್ಯದಲ್ಲೇ ಪೋಸ್ಟ್ ಮಾಡ್ತೀವಿ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಇವರು ಡಬಲ್ ಸ್ಟಾರು, ಹೆಸರು ಬಂದ್ಬಿಟ್ಟು ಶ್ರೀರಾಮುಲ ಅಂತ ಹೇಳ್ಬಿಟ್ಟು ಡಬಲ್ ಸ್ಟಾರ್ ಅವರು ASI ಇರ್ಬೇಕೇನೋ, ಟ್ರಾಫಿಕ್ ASI. ಇನ್ನೊಂದು ವಿಷಯ, ಎಲ್ಲರಿಗೂ ಗಾಡಿ ಇದು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ಕೋಬೇಕು ಅಂದರೆ ಗಾಡಿ ನಂಬರ್ KA 0905 KR 0903 ಗಾಡಿ ನಂಬರ್ಗೆ ಅವ್ರದ್ದೇ ಗಾಡಿ, ಅದು ನೋಡ್ತಾ ಇರ್ಬೋದು. ಅದಕ್ಕೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. 3 ಜನವರಿ 2024 ಅವ್ರದ್ದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ನೋಡ್ತಾ ಇರ್ಬೋದು, ತೋರಿಸಿ ಸರ್, ಇದು ನೋಡ್ತಾ ಇರ್ಬೋದು KA 05 KR 0903. ಓಕೆನಾ? ಇಲ್ಲಿ ನೋಡಿ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿರೋದಕ್ಕೆ ದಾಖಲಾತಿ ಇಲ್ಲಿ ನೋಡಿ ಸರ್, ಈ ಕಡೆ ತಿರುಗಿಸಿ. ಇನ್ಸೂರೆನ್ಸ್ ಎಕ್ಸ್ಪೈರ್ಡ್, ಆಲ್ರೆಡಿ ಎಕ್ಸ್ಪೈರ್ಡ್. 3 ಜೂನ್ 2024 ಎಕ್ಸ್ಪೈರಿ ಆಗಿಬಿಟ್ಟಿದೆ. ಎಲ್ಲರೂ ಗಾಡಿ ಹಿಡಿತಾರೆ, ಕೇಳಕ್ಕೆ ಹೋದ್ರೆ, ಪ್ರಶ್ನೆ ಮಾಡೋಕೆ ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು. ಸ್ವಾಮಿ ಪರಮೇಶ್ವರೇ, ನಾಚಿಕೆ ಆಗ್ಬೇಕಂಡ್ರಿ ನಿಮ್ಮ ಗೃಹ ಇಲಾಖೆಗೆ. ನಿಮ್ಮ ಜನ್ಮಕ್ಕೆ ನೋಡ್ರಿ, ಇಲ್ಲಿ ನೋಡ್ರಿ ರೀ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು ಅನ್ನೋದು ಸ್ವಲ್ಪ ನೋಡಿ. ನೀವೆಲ್ಲೋ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ನಮ್ಮ ಇಲಾಖೆ ಪ್ರಾಮಾಣಿಕರು ಅಂತ ಹೇಳೋದಲ್ಲ. ಒಂದು ಜನಗಳ ಸಮ್ಮುಖದಲ್ಲಿ ಬೆರೆತು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಪೊಲೀಸ್ ವ್ಯವಸ್ಥೆ ಅನ್ನೋದು. ಟೋಪಿ ಹಾಕಲ್ಲ, ಶೂ ಹಾಕಲ್ಲ, ಮತ್ತೆ ನೇಮ್ ಬೋರ್ಡ್ ಸಮೇತ ತೋರಿಸಲ್ಲ. ಅದು ಏನು ಗೊತ್ತಾ, ಅವರೇ ರೂಲ್ಸ್ನ ಬ್ರೇಕ್ ಮಾಡ್ತಾರೆ, ಜನಗಳಿಗೆ ಹೇಳ್ತಾರೆ ಕಟಪ್ಪ ನೀನು ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ರೂಲ್ಸ್ನ ಫಸ್ಟ್ ಅವರು ಫಾಲೋ ಮಾಡಲಿಕ್ಕೆ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಹಗಲು ಹೋರಾಡ್ತಾ ಇದೆ. ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಇದಾಗಿರೋದು ಎಲ್ಲಿ ಅಂತಂದ್ರೆ ಪೀಣ್ಯ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಸೇರುತ್ತೆ. ಇದು ರುಕ್ಮಿಣಿ ನಗರ ಸರ್ಕಲ್ಗೆ ಇದು ಸೇರುತ್ತೆ. ಬಂಧುಗಳೇ, ಇವತ್ತಾದ್ರೂ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಮಾಡಿ. ಇವತ್ತು ನಮ್ಮ ತೆರಿಗೆ ಹಣದಲ್ಲಿ ನಾವು ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇದ್ದೀವಿ. ನಮ್ಮಿಂದ ಅವರಿಂದ ನಾವಲ್ಲ. ತಪ್ಪಂತೂ ಮಾಡಕ್ ಹೋಗ್ಬೇಡಿ. ತಪ್ಪು ಮಾಡಿದವ್ರಿಗೆ ನೀವೇ ಶಿಕ್ಷೆ ಕೊಡಿ. ಅಧಿಕಾರ ಇದೆ, ಪ್ರಶ್ನೆ ಮಾಡೋದು ಅಧಿಕಾರ ಪ್ರಜೆಗಳಿಗಿದೆ. ಅದು ನೀವೇ ಅವ್ರನ್ನ ಸೇರಿಸಿರೋದು ಅವ್ರಿಗೆ. ಓಕೆನಾ? ನೀವು ಸಂಬಳ ಕೊಡ್ತಾ ಇದ್ದೀವಿ, ನಿಮ್ಮ ತೆರಿಗೆ ಹಣದಿಂದ ನಾವು ಸಂಬಳ ಕೊಡ್ತಾ ಇದ್ದೀವಿ. ಇಷ್ಟು ಹೇಳ್ತಾ, ಇಲ್ಲೆಲ್ಲ ತುಂಬಾ ಜನ ಆಗಮಿಸಿದ್ದಾರೆ ನಮ್ಮ ಪಕ್ಷದವರು. ಅಡ್ಡ ನೋಡ್ತಾ ಇರ್ಬೋದು, ಇದೇ ಅಡ್ಡದಲ್ಲಿ ಇದು ಮರೆಗೆ ಬಂದು ಹಣವನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾವುದೋ ತರ ಕ್ಯಾಮ್ರಾ ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಯಾವುದೋ ತರ ಕ್ಯಾಮ್ರಾ ಅದು ಯಾವುದೋ ತರ ಇಲ್ಲ ಇಲ್ಲಿ. ಅಂತ ಜಾಗಗಳಿಗೆ ಬಂದು ಇವರು ಅಮೌಂಟನ್ನ ಇಸ್ಕೊಳ್ಳೋದು. ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ಬೆಂಗಳೂರು ಉತ್ತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ನರೇಂದ್ರ ಬಾಬು ಅವರಿದ್ದಾರೆ. ಆಮೇಲೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂತಹ ಅಶೋಕ್ ಅವರಿದ್ದಾರೆ. ಹಾಗೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಸಂಘಟನಾ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ತಿಪ್ಪೇಶಣ್ಣವರಿದ್ದಾರೆ. ಹಾಗೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿಯಾಗಿ ಮುದ್ದರಾಜು ನಾನಿದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಗಲು ರಾತ್ರಿ ಏನಕ್ಕೋಸ್ಕರ ಹೋರಾಡ್ತಾ ಇದೆ? ನಿಮಗೋಸ್ಕರ ಕೆಲಸ ಮಾಡ್ತಾ ಇದೆ. ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ನಿಮ್ಮ ಮೊಮ್ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಜನ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಇಷ್ಟು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನೂ ವಿಚಾರವನ್ನು ತಿಳಿಸ್ತೀವಿ. ನಮಸ್ಕಾರ.